ಈಗ ನಾವು ಫಸ್ಟ್ ಪಿ ಯು ಸಿ ಕೆಮಿಸ್ಟ್ರಿ ಕ್ವೆಶನ್ ಪೇಪರನ್ನು ನೋಡ್ತಾ ಹೋಗೋಣ. ದಟ್ ಇಸ್ ಫಾರ್ ದಿ ಫಸ್ಟ್ ಟೆಸ್ಟ್. ಓಕೆ, ಸೊ ನೋಡಿ, ಎಮ್ ಸಿ ಕ್ಯೂಸಲ್ಲಿ ದ ಎಸ್ ಐ ಯೂನಿಟ್ ಆಫ್ ಡೆನ್ಸಿಟಿ, ನಾನು ಹೇಳಿದ್ದೆಲ್ಲ ಎಸ್ ಐ ಯೂನಿಟ್ಸನ್ನು ಕೇಳ್ತಾರೆ ಅಂತ. ಸೊ ದಟ್ ಇಸ್ ಎಸ್ ಐ ಯೂನಿಟ್ ಆಫ್ ಡೆನ್ಸಿಟಿಯನ್ನು ಕೇಳಿದ್ದಾರೆ. ಇಟ್ ಇಸ್ ಕೆ ಜಿ ಪರ್ ಮೀಟರ್ ಕ್ಯೂಬ್. ಓಕೆನಾ, ನೀವು ಡೈಮೆನ್ಷನ್ಲಿ ನೋಡಿದ್ರೆ ಎ ಆ್ಯಂಡ್ ಬಿ ಕರೆಕ್ಟ್ ಇರುತ್ತೆ, ಬಟ್ ಅಕಾರ್ಡಿಂಗ್ ಟು ಎಸ್ ಐ ಯೂನಿಟ್ ಕೆ ಜಿ ಪರ್ ಮೀಟರ್ ಕ್ಯೂಬ್ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇನ್ 0.00425. ನೋಡಿ ಇಲ್ಲಿ 0.00425 ಇಲ್ಲಿ ನಾನ್ ಝೀರೋ ನಂಬರ್ಸ್ ಅಂದರೆ 4 to 5. ಓಕೆನಾ, ಸೊ ನಾನ್ ಝೀರೋಸ್ ನಂಬರ್ಸ್ ಬಿಫೋರ್ ಏನಾದರೂ ಝೀರೋಸ್ ಇದ್ದರೆ ಅದು ಕೌಂಟ್ ಆಗೋದಿಲ್ಲ. ದೇರ್ ಫೋರ್ ಇಲ್ಲಿ ನಮಗೆ 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಬರುತ್ತೆ, ಆಪ್ಷನ್ ಬಿ. ಆ್ಯಂಡ್ ದಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ದಟ್ ಕ್ಯಾನ್ ಬಿ ಅಕಾಮಡೇಟೆಡ್ ಇನ್ ಎ ಕ್ವಾಂಟಮ್ ಶೆಲ್. ಕ್ವಾಂಟಮ್ ಶೆಲ್ ಅಂತಂದರೆ KLMN. ಓಕೆನಾ, ಸೊ ಕೆ ಶೆಲ್, ಎಲ್ ಶೆಲ್, ಎಮ್ ಶೆಲ್, ಎನ್ ಶೆಲ್ಲಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ ಅಂತ ಅಂದರೆ ನಾವು ಅದನ್ನು ಎನ್ ಅಂತ ಹೇಳಿ ಕೊಡ್ತೇವೆ ಅಲ್ವಾ. n = 1 ಅಂದರೆ ಕೆ, 2 ಅಂದರೆ ಎಲ್. ಸೊ ಈ ರೀತಿ ನೋಡೋದಾದರೆ ಒಂದು ಶೆಲ್ಲಲ್ಲಿ 2n² ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಕಾಮಡೇಟ್ ಆಗ್ಬೋದು ಮ್ಯಾಕ್ಸಿಮಮ್. ಓಕೆ, ಅವರು ಶೆಲ್ ಅಂತ ಕೇಳೋದ್ರಿಂದ ದಿ ಕರೆಕ್ಟ್ ಆನ್ಸರ್ ಇಸ್ 6C. ನೆಕ್ಸ್ಟ್, ಶೇಪ್ ಆಫ್ ಪಿ ಆರ್ಬಿಟಲ್. ಪಿ ಆರ್ಬಿಟಲ್ ಶೇಪ್ ಗೊತ್ತಿರುತ್ತೆ ನಿಮಗೆ, ಇಟ್ ಈಸ್ ಡಂಬ್ ಬೆಲ್ ಶೇಪ್ಡ್. ಓಕೆ, ಡಬಲ್ ಡಂಬ್ ಬೆಲ್ ಅಂದರೆ ಅದು ಡಿ ಆರ್ಬಿಟಲ್ ಆಗುತ್ತೆ. ಓಕೆ, ಸ್ಪೆರಿಕಲ್ ಅನ್ನೋದು ಎಸ್ ಆರ್ಬಿಟಲ್, ಎಲಿಪ್ಟಿಕಲ್ ಅಂದರೆ ನಿಮ್ಮ ಸಿಲೆಬಸಲ್ಲಿ ಇಲ್ಲ. ಓಕೆ, ಡೋಂಟ್ ವರಿ ಅಬೌಟ್. ಆ್ಯಂಡ್ ದ ಪೀರಿಯಾಡಿಕ್ ಟೇಬಲ್ ನಾನ್ ಮೆಟಲ್ಸ್ ಬಿಲಾಂಗ್ ಟು, ಎಲ್ಲಿ ಬಿಲಾಂಗ್ ಆಗುತ್ತೆ ನಾನ್ ಮೆಟಲ್ಸ್. ಸೊ ನಾನ್ ಮೆಟಲ್ಸ್ ಅಂದರೆ ಬೆಸ್ಟ್ ಎಕ್ಸಾಂಪಲ್ ಆಕ್ಸಿಜನ್, ಕ್ಲೋರಿನ್, ಫ್ಲೋರಿನ್, ಇವೆಲ್ಲ ನಾನ್ ಮೆಟಲ್ಸ್. ಸೊ ಆಬ್ವಿಯಸ್ಲಿ ದೀಸ್ ಆರ್ ಪ್ರೆಸೆಂಟ್ ಇನ್ ದಿ ಪಿ ಬ್ಲಾಕ್. ಮತ್ತು ಮೆಟಲ್ಸ್ ಇರೋದು ಇಟ್ ಈಸ್ ಇನ್ ಎಸ್ ಬ್ಲಾಕ್. ಓಕೆ, ಮೆಟಲಾಯ್ಡ್ಸ್ ಇರೋದು ಸಹ ನಮಗೆ ಪಿ ಬ್ಲಾಕಲ್ಲಿ. ಓಕೆ, ದಟ್ಸ್ ಆಲ್. ಆ್ಯಂಡ್ ಇಲ್ಲಿ ನಂಬರ್ ಆಫ್ ಸಿಗ್ಮಾ ಬಾಂಡ್ಸ್ ಪ್ರೆಸೆಂಟ್ ಇನ್ ದಿ ಕಂಪೌಂಡ್. ಸೊ ಪ್ರೋಪೀನ್, ಇದನ್ನು ನೀವು ಎಷ್ಟು ಬರುತ್ತೆ ಅಂತ ಹೇಳಿ ಕಮೆಂಟ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ಒನ್, ಆ್ಯನ್ ಎಕ್ಸಾಂಪಲ್ ಫಾರ್ ಆ್ಯನ್ ಅಲಿಸೈಕ್ಲಿಕ್ ಕಂಪೌಂಡ್. ನೋಡಿ, ಅಲಿಸೈಕ್ಲಿಕ್ ಕಂಪೌಂಡ್ ಅಂದರೆ ಎ ಕಂಪೌಂಡ್ ವಿಚ್ ಇಸ್ ಇನ್ ದಿ ಸೈಕ್ಲಿಕ್ ಫಾರ್ಮ್ ವಿತೌಟ್ ಹ್ಯಾವಿಂಗ್ ದಿ ಬೆನ್ಝೀನ್ ಪ್ರಾಪರ್ಟೀಸ್. ಸೊ ಇಲ್ಲಿ ಬೆನ್ಝೀನ್ ಆಗೋದಿಲ್ಲ, ಸೈಕ್ಲೋಪ್ರೋಪೇನ್ ಇಸ್ ದಿ ಆನ್ಸರ್. ಆ್ಯಂಡ್ ಲೈಮನ್ ಸೀರೀಸ್ ಅಪಿಯರ್ ಇನ್ UV ರೀಜನ್. ಸೊ ಓಕೆನಾ, ಈ ಆಪ್ಷನ್ ಎಲಿಮಿನೇಟ್ ಮಾಡಿ ಅದನ್ನು ಚೂಸ್ ಮಾಡ್ಬೋದಾಗಿತ್ತು. ಆ್ಯಂಡ್ IUPAC ನೇಮ್ ಫಾರ್ ಎಲಿಮೆಂಟ್ ವಿತ್ ಅಟಾಮಿಕ್ ನಂಬರ್ 101 ಇಸ್ ಅನ್ನಿಲ್ ಅನ್ನಿಯಮ್. ಓಕೆ, ಪಾರ್ಟ್ ಬಿ. Answer any two of the following questions. Each question carries 2 marks. Mention any two postulates of Dalton's atomic theory. So ಈ ಕ್ವಶನ್ ನಾನು ಹೇಳಿದೆ. ನೆಕ್ಸ್ಟ್, ಎಕ್ಸ್ಪ್ಲೇನ್ Gay-Lussac's law of combining volumes. ಇದನ್ನು ಹೇಳಿದೆ, ಎಲ್ಲ ಲಾಸು ಕೇಳ್ತಾರೆ ಫಸ್ಟ್ ಚಾಪ್ಟರ್ಲಿ. ವಾಟ್ ಆರ್ ಐಸೋಬಾರ್ಸ್? ಗಿವ್ ಆನ್ ಎಕ್ಸಾಂಪಲ್. ನೆಕ್ಸ್ಟ್, ಸ್ಟೇಟ್ Dauber-Inner's law of triads. So part C, give any 3 postulates of Bohr atomic theory. Write any 3 differences between orbit and orbitals. Define atomic radius. How does it vary along a period and down the group? ನೆಕ್ಸ್ಟ್ ಒಂದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಪಾರ್ಟ್. ವಾಟ್ ಈಸ್ ಎ ಹೋಮೋಲಾಗಸ್ ಸೀರೀಸ್ ಅಂತ ಹೇಳಿದೆಲ್ಲ ಆ ಕ್ವಶನ್ ಬಂದಿದೆ. ನೆಕ್ಸ್ಟ್, ಮೆನ್ಷನ್ ಎನಿ ಟೂ ಆಫ್ ಇಟ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್, it will no chemical properties is similar, physical properties it will vary. Okay, or write the differences between inductive and electromagnetic effect. ಇದನ್ನು ಹೇಳಿದೆ ನಾನು. What is position isomerism? Write 2 possible position isomers for the formula. C5 ಇಲ್ಲಿ ಕ್ಲಿಯರ್ ಆಗಿಲ್ಲ, C3H8O ಅನ್ಸುತ್ತೆ ಅದು. ಓಕೆ, ನೆಕ್ಸ್ಟ್, ವಾಟ್ ಆರ್ ನ್ಯೂಕ್ಲಿಯೋಫೈಲ್ಸ್? ಇದನ್ನು ಹೇಳಿದೆ ನಾನು. ಗಿವ್ ಅನ್ ಎಕ್ಸಾಂಪಲ್. ಆ್ಯಂಡ್ ವಾಟ್ ಆರ್ ಬೆನ್ಸಿನಾಯ್ಡ್ಸ್? ಗಿವ್ ಅನ್ ಎಕ್ಸಾಂಪಲ್. ನೆಕ್ಸ್ಟ್, IUPAC ನೇಮ್ಸನ್ನು ನಾನು ಹೇಳಿದೆ, 2 ಕ್ವೆಶನ್ಸ್ನ ಕೇಳಿದ್ದಾರೆ. ನೆಕ್ಸ್ಟ್, ರೈಟ್ ದಿ ಜನರಲ್ ಫಾರ್ಮುಲಾ ಆಫ್ ಅಲ್ಕೈನ್ಸ್. ಜನರಲ್ ಫಾರ್ಮುಲಾ ಅಂದರೆ CnH2n. ಸೊ ಆ ಫಾರ್ಮುಲಾ ಬರೀಬೇಕಾಗುತ್ತೆ. ಅಲ್ಕೈನ್ಸ್ ಕೇಳಿರೋದ್ರಿಂದ CnH2n-2 ಆಗುತ್ತೆ. ನೆಕ್ಸ್ಟ್, ರೈಟ್ ದಿ ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಆಫ್ ಬೆನ್ಝೀನ್. ಓಕೆ, ಆ್ಯಂಡ್ ನೆಕ್ಸ್ಟ್, ವಾಟ್ ಈಸ್ ಫಂಕ್ಷನಲ್ ಗ್ರೂಪ್? ಐಡೆಂಟಿಫೈ ದಿ ಫಾಲೋಯಿಂಗ್ ಗ್ರೂಪ್ಸ್. ಓಕೆ, ಆಲ್ಕೋಹಾಲ್ ಮತ್ತು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್, ಪಾರ್ಟ್ ಇದರಲ್ಲಿ ಪ್ರಾಬ್ಲಮ್ಸ್ ಬರುತ್ತೆ. ನೋಡಿ, ಫಸ್ಟ್ ಪ್ರಾಬ್ಲಮ್ ಅವರು ನಾನು ಹೇಳಿದೆ ಅಲ್ಲ, ಫಸ್ಟ್ ಚಾಪ್ಟರ್ನ ಕೇಳ್ತಾರೆ. ದಟ್ ಈಸ್ ಕಂಪಲ್ಸರಿ ಕ್ವೆಶನ್, ಅದು ನೀವು ಓದಿದ್ರೆ ಕರೆಕ್ಟಾಗಿ ಮಾಡ್ಬೋದಾಗಿತ್ತು. ಆ್ಯಂಡ್ ನೆಕ್ಸ್ಟ್ ಒನ್, ವಾಟ್ ಈಸ್ ದ ವೇವ್ ಲೆಂತ್ ಆಫ್ ಲೈಟ್ ಎಮಿಟೆಡ್ ವೆನ್ ಆ್ಯನ್ ಎಲೆಕ್ಟ್ರಾನ್? ಸೊ ಇದು ರಿಡ್ಬರ್ಗ್ಸ್ ಈಕ್ವೇಷನ್. ಓಕೆ, ಆ ಪ್ರಾಬ್ಲಮ್ ಅದು ಕೇಳಿದ್ದಾರೆ. ಇಲ್ಲಿ ಇವ್ರು ಕೇಳ್ತಾ ಇರೋದೇನು ಅಂದರೆ ವೇವ್ ಲೆಂತ್ ಕೇಳ್ತಾ ಇದ್ದಾರೆ, ಲ್ಯಾಂಬ್ಡಾ. ನೆಕ್ಸ್ಟ್, ಹೌ ಮೆನಿ ಮೋಲ್ಸ್ ಆಫ್ ಮೀಥೇನ್? ದಿಸ್ ಇಸ್ ಸಿಂಪಲ್ ಕ್ವೆಶನ್. ಇದು ಇಟ್ ಇಸ್ ಬೇಸ್ಡ್ ಆನ್ ಲಿಮಿಟಿಂಗ್ ರಿಯೇಜೆಂಟ್. ಕ್ಯಾಲ್ಕುಲೇಟ್ ದಿ ನಂಬರ್ ಆಫ್ ನ್ಯೂಟ್ರಾನ್ಸ್. ಇದನ್ನು ನೀವು ಅಟಾಮಿಕ್ ನಂಬರ್, ಮಾಸ್ ನಂಬರ್ ಮೈನಸ್ ಅಟಾಮಿಕ್ ನಂಬರ್ ಮಾಡಿದ್ರೆ ನಿಮಗೆ ನಂಬರ್ ಆಫ್ ನ್ಯೂಟ್ರಾನ್ ಸಿಗುತ್ತೆ. ಆ್ಯಂಡ್ ಕ್ಯಾಲ್ಕುಲೇಟ್ ದಿ ಫ್ರೀಕ್ವೆನ್ಸಿ ಆಫ್ ಗ್ರೀನ್ ಲೈಟ್ ಹೂಸ್ ವೇವ್ ಲೆಂತ್ ಇಸ್ 486 ನ್ಯಾನೋಮೀಟರ್. ಫ್ರೀಕ್ವೆನ್ಸಿನ ಕೇಳ್ತಾ ಇದ್ದಾರೆ, ಅವರು ವೇವ್ ಲೆಂತನ್ನು ಕೊಟ್ಟಿದ್ದಾರೆ. ಓಕೆ, ಯು ಕ್ಯಾನ್ ಸಾಲ್ವ್ ಇಟ್ ಲೈಕ್ ನ್ಯೂ ಈಸ್ ಈಕ್ವಲ್ಸ್ ಟು C is equals to mu lambda ಫಾರ್ಮುಲಾ ಯೂಸ್ ಮಾಡ್ಕೊಂಡು ಯು ಕ್ಯಾನ್ ಕ್ಯಾಲ್ಕುಲೇಟ್ ದಟ್. ಓಕೆನಾ? ಸೊ ದಿಸ್ ವಾಸ್ ದಿ ಕ್ವೆಶನ್ ಪೇಪರ್.